MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಿಗ್ ಬಾಸ್ ಶೋ ಏನೀಗ ನಿಂತಿದೆ, ಅದರಲ್ಲೂ ಪ್ರಮುಖವಾಗಿ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಜಡಿದಿರೋದ್ರಿಂದಾಗಿ ಅದರ ಓಪನ್ ಯಾವಾಗ ಆಗುತ್ತೆ, ಈಗ 10 ದಿನಗಳ ಅವಕಾಶ ಸಿಗುತ್ತೆ ಅನ್ನುವಂಥ ಮಾತೇನಿದೆ. ಆ ಪ್ರಾಸೆಸ್ ಆರಂಭ ಆಗ್ತಾ ಇದೆಯಾ? ಮತ್ತೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯನ್ನ ಸೇರ್ತಾರಾ? ಇದು ಈಗ ನಿಜಕ್ಕೂ ಕೂಡ ಬಹಳ ಕುತೂಹಲ ಮೂಡಿಸ್ತದೆ. ಈ ಮಧ್ಯೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರಜತ್, ನಮಸ್ಕಾರ. ಬಿಗ್ ಬಾಸ್ ಶೋ ಈ ರೀತಿಯಲ್ಲಿ ಒಂದು ಬ್ರೇಕ್ ಬಿದ್ದಿರೋದು ಬಹಳ ದೊಡ್ಡ ಆಘಾತ ಅಲ್ಲಿರೋ ಸ್ಪರ್ಧಿಗಳಿಗೆ, ಅದರ ವೀಕ್ಷಕರಿಗೆ. ಏನ್ ಹೇಳ್ತೀರಿ ಅಂತ? ಹೌದು ಮೇಡಮ್, ಅದೇ ಈ ತರ ಆಗ್ಬಾರ್ದಾಗಿತ್ತು. ತೀರಾನೇ ಒಂದು ನೋವು ಆಮೇಲೆ ಬೇಜಾರಾಗುವಂತ ವಿಷಯ. ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಮನೆನೇ ಆತರ ಮೇಡಮ್. ಪಾಪ ಏನಾದ್ರೂ ಒಂದು ಅಡೆತಡೆ ಇಲ್ಲ ಕಾಂಟ್ರವರ್ಸಿ ಆಗೇ ಆಗುತ್ತೆ. ಅದೆಲ್ಲೋ ತೀರಾನೇ ಮನ್ಸಿಗೆ ಒಂಥರ ನನ್ಗೂ ನೋವು ಆಗಿದೆ. ಯಾಕಂದ್ರೆ ಹಲವಾರು ಕನ್ಸ್ ಕಟ್ಕೊಂಡ್ ಬರೋಂತ ಮನೆ ಅದು. ಅಲ್ಲಿ ಬಂದವ್ರಿಗೆಲ್ಲ ಒಳ್ಳೆ ಪಾಸಿಟಿವ್, ಜಾಸ್ತಿ ಪಾಸಿಟಿವ್ ಆಗಿದೆ ನೆಗೆಟಿವ್ ಗಿಂತ. ಸೊ ಆ ತರ ಒಂದು ಎಲ್ಲೋ ಕನ್ಸುಗಳಿಗೆ ಕಲ್ಲಾಗ್ದಂಗೆ ನನಗೆ ಪರ್ಸನಲಿ ಫೀಲ್ ಆಗಿದೆ ಮೇಡಮ್. ನಿಜ. ಅಂದ್ರೆ ಈಗ ಒಂದು ಪ್ರಮುಖ ಅಂಶ ಅಂತಂದ್ರೆ, ಈಗ ಬಿಗ್ ಬಾಸ್ ಮನೆ ಹೇಗಿರ್ತಂದ್ರೆ ನಿಮ್ಗೆ ಹೊರಗಡೆ ಸಂಪರ್ಕನೇ ಇರಲ್ಲ. ಈಗ ಸಡನ್ ಬ್ರೇಕ್ ಬಿದ್ದಾಗ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಯಾವ ರೀತಿ ಸೆಟ್ ಮಾಡ್ಕೊಂಡಿರ್ತೀರಿ ನೀವು? ಈ ರೀತಿ ಶೋ ನಿಂತು ಹೋಗುತ್ತೆ ಅಂತ ಅಂದಾಗ ಎಷ್ಟು ಆಘಾತ ಅಂತ ಆಸ್ ಅ ಸ್ಪರ್ಧಿ? ಮೇಡಮ್, ಇವಾಗ ನಾವಲ್ಲಿ ಕಂಟೆಸ್ಟ್ ಮಾಡುವಾಗ ನಮ್ಗೆ ಒಂದು ಫೋಕಸ್ ಇರುತ್ತೆ. ನಾವ್ ಇದೇ ತರ ಆಡ್ಬೇಕು, ಇದೇ ಮಾಡ್ಬೇಕು, ಹಿಂಗೆ ಇರ್ಬೇಕು ನಾವು, ಆಮೇಲೆ ಈ ಟಾಸ್ಕ್ ನ ಈ ತರ ಕ್ರಾಕ್ ಮಾಡ್ಬೇಕು ಅನ್ನೋ ಒಂದು ಫೋಕಸ್ ಇರುತ್ತೆ ನಮ್ಗೆ. ಯಾಕಂದ್ರೆ ನಮ್ಗೆ ಆಚೆ ವರ್ಲ್ಡ್ ಪ್ರಪಂಚ ಟಚ್ ಇಲ್ದಿರೋ ಕಾರಣ ನಮ್ಗೆ ಏನ್ ನಡೀತಾ ಇದೆ, ಹೆಂಗ್ ಆಗ್ತಾ ಇದೆ, ಯಾರ್ದೇನ್ ಕತೆ ಏನು ಗೊತ್ತಿಲ್ಲ. ಸೊ ಹಂಗಿದ್ದಾಗ ಇದು ಸಡನ್ ಆಗಿ ಈ ತರ ಒಂದು ಬ್ರೇಕ್ ಆಗಿ ಮನೇನ ಸೀಲ್ ಡೌನ್ ಮಾಡಿ ನೀವು ಕಂಟೆಸ್ಟೆಂಟ್ಸ್ ನೆಲ್ಲ ಕರ್ಕೊಂಡೋಗಿ ಒಂದು ರೆಸಾರ್ಟ್ಗೆ ಇಡ್ತೀರಾ ಅಂದ್ರೆ ಬೆಸ್ಟ್ 100% ಮೇಡಮ್ ಅದೊಂದು ಜೇನ್ ಗುಡ್ಗೆ ಕಲ್ಲು ಹೊಡೆದಂಗೆ ಆಗಿರುತ್ತೆ. ಈಗ ದೇ ವಿಲ್ ನಾಟ್ ಬಿ ಇನ್ ಫೋಕಸ್. ಎಲ್ಲರೂ ಡಿಸ್ಟರ್ಬ್ ಆಗಿರ್ತಾರೆ. ಇವಾಗ ತಿರ್ಗಾ ಕಮ್ ಬ್ಯಾಕ್ ಆಗಿ ಆ ಫೋಕಸ್ ತಗೊಳೋದು ತುಂಬಾ ಕಷ್ಟ ಇದೆ. ಸೊ ಅದು ಅವ್ರವ್ರ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ ಮೇಡಮ್. ನೀವ್ ಯಾರ ಜೊತೆ ಯಾರು ಮಾತನಾಡಕ್ ಸಾಧ್ಯ ಆಯ್ತಾ ಟೀಮ್ ಜೊತೆ, ಏನ್ ಆಗ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ? ಇಲ್ಲ ಮೇಡಮ್, ಪಾಪ ಅವರೇ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಈಗ ಅವರೇ ಏನ್ ಮಾಡ್ಬೇಕು, ಮತ್ತೊಂದ್ ಮಾಡ್ಬೇಕು ಅಂತ ಓಡಾಡ್ತಾ ಇರ್ತಾರೆ. ಸೊ ಈ ಟೈಮಲ್ಲಿ ನಾವು ಡಿಸ್ಟರ್ಬ್ ಮಾಡೋದು ಚೆನ್ನಾಗಿರಲ್ಲ. ಬಟ್ ನನಗ್ ಕೇಳ್ಪಟ್ಟಿರೋ ಮಾಹಿತಿ ಪ್ರಕಾರ DC ಅವ್ರಿಗೆ ಲೆಟರ್ ಸಬ್ಮಿಟ್ ಮಾಡಿದಾರಂತ ಆಲ್ರೆಡಿ. ಸಬ್ಮಿಟ್ ಮಾಡಿ ಅವ್ರು ಏನೋ 10 days ಪರ್ಮಿಷನ್ ಕೊಟ್ಟಿದಾರಂತೆ ಇದರಿಂದ ಎಲ್ಲ ಕ್ಲಿಯರ್ ಆಗಕ್ಕೆ. ಸೊ ಹೋಪ್ಫುಲಿ ಇವತ್ತು ಇಲ್ಲ ನಾಳೆ ಒಳಗೆ ಇಟ್ ಮೈಟ್ ರೀಚ್ ಸ್ಟಾರ್ಟ್ ಅನ್ನೋ ಒಂದು ಮಾಹಿತಿ ಬಂದಿದೆ. ಅದೇ ತರ ಆಗ್ಲಿ ಅಂತ ಕೇಳ್ಕೊಂತ ಇದೀನಿ ಮೇಡಮ್. ಎಸ್, ಅಂದ್ರೆ ಆದಷ್ಟು ಬೇಗ ಆರಂಭ ಆಗ್ಲಿ ಅಂತೀರಿ. ಆದ್ರೆ ಇರೋ ತೊಡಕುಗಳನ್ನ ಗಮನಿಸ್ತಾ ಹೋದಾಗ, ಅಂದ್ರೆ ಈಗ 2-3 ಕಡೆಯಿಂದ ಅಲ್ಲಿ ಜಾಲಿವುಡ್ ಸ್ಟುಡಿಯೋಸ್ಗೆ ಅಲ್ಲಿ ತೊಡಕಾಗ್ತಾ ಇದೆ. ಹಾಗಾಗಿ ಒಂದು ಹೋಪ್ ಇದೆಯಾ ಆದಷ್ಟು ಬೇಗ ಆಗುತ್ತೆ ಅಂತ? ಮೇಡಮ್, ಇನ್ನೊಂದೇನ್ ಗೊತ್ತಾ ಮೇಡಮ್, ಇದು ಜಾಲಿವುಡ್ ಸ್ಟುಡಿಯೋ ಸಂಸ್ಥೆ ಕಡೆಯಿಂದ ಆಗಿರೋ ತಪ್ಪಿಂದ ಪಾಪ ಬಿಗ್ ಬಾಸ್ ಎಂಟೈರ್ ಟೀಮು, ಅವ್ರ ಕ್ರೂ, ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಒಂಥರ ತೀರಾನ ಹಿಂಸೆ ಆಗಿದೆ. ಯಾಕಂದ್ರೆ ಆ ಒಂದ್ ಶೋಗೆ ನನಗ್ ಗೊತ್ತಿರೋ ಮಟ್ಟಕ್ಕೆ 2-2.5 ಸಾವಿರ ಜನ ಕೆಲಸ ಮಾಡ್ತಾರೆ ಮೇಡಮ್. ಹಗಲು ರಾತ್ರಿ 3 ಶಿಫ್ಟ್, ಒಂದ್ಸತಿ 4 ಶಿಫ್ಟ್ ಆದ್ರೂ ಆಯ್ತು. ಸೊ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಆಮೇಲೆ ಪ್ರತಿನಿತ್ಯ ಅಲ್ಲಿ ಸಾವಿರಾರು ಜನಕ್ಕೆ ಊಟ ಕೊಡುವಂತ ಒಂದ್ ಜಾಗ, ಅದಕ್ಕೆ ಅಡೆತಡೆ ಆಯ್ತು. ಅವ್ರಿಗೆ ಏನೇನ್ ಕಷ್ಟ ಇರುತ್ತೋ ಕಾರ್ಮಿಕರಿಗೆ, ಅವ್ರವ್ರಿಗೆ ಏನೇನ್ ತೊಂದರೆ ಇರುತ್ತೋ ಅವ್ರದ್ದು ಸಂಬಳಗಳು ಎಲ್ಲ ನಿಂತೋಯ್ತಲ್ಲ ಮೇಡಮ್ ಈಗ. ನಿಜ ನಿಜ ನಿಜ. ಅಂದ್ರೆ ನಿಯಮಗಳು ಪಾಲನೆ ಮಾಡ್ಲಿಲ್ಲ ಅಂತ ಹೇಳಿ ಒಂದು ಕ್ರಮ ತಗೊಂಡಿದ್ದಾರೆ. ಆದ್ರೆ ಅದು ಎಫೆಕ್ಟ್ ಬಿಗ್ ಬಾಸ್ ಶೋ ಮೇಲೆ ಆಗ್ತಾ ಇರೋದ್ರಿಂದಾಗಿ ಈಗ ಸಡನ್ ಆಗಿ ಬೇರೆ ಕಡೆ ಮಾಡ್ತೀವಿ ಅಂದ್ರೆ ಆಗಲ್ಲ ಅಲ್ವಾ? ಬಹಳ ದೊಡ್ಡ ಟಾಸ್ಕ್ ಅದು. ಯಾವ್ದೇ ಕಾರಣಕ್ಕೂ ಆಗಲ್ಲ ಮೇಡಮ್. ಆ ಮನೆ ಕಟ್ಟಕ್ಕೆ ನಿಮಗ್ ಬೇಕು ಮೇಡಮ್ 3-4 ತಿಂಗಳು ಬೇಕು. ಯಾಕಂದ್ರೆ ಅಷ್ಟು ಒಂದು ಕನ್ಸಲ್ ಕಟ್ಟಿರ್ತಾರೆ. ಆಮೇಲೆ ಇದೇ ತರ ಇರ್ಬೇಕು, ನಮ್ಗೆ ಅದೇ ತರ ಇರ್ಬೇಕು, ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ಬೇಕು ಜನಕ್ಕೆ. ನಾನು ಒಂದು ತುಂಬಾ ಹಠದಲ್ಲಿ ಮಾಡುವಂತ ಶೋ ಅದು. ನಿಜ ನಿಜ. ಸೊ ಹಂಗಿದ್ದಾಗ ನೀವು ಸಡನ್ ಆಗಿ ಬೇರೆ ಕಡೆ ಮಾಡ್ತೀನಿ ಅಂದ್ರೆ ಅದೆಲ್ಲ ಅಷ್ಟು ಸುಲಭವಾದ ಕೆಲ್ಸ ಅಲ್ಲ. ಆಮೇಲೆ ನಾನ್ ನಂಬಿರೋದ್ ಪರ್ಸನಲಿ ಏನು ಅಂದ್ರೆ ಮೇಡಮ್, ಈ ಶೋಗೆ ಅತಿ ದೊಡ್ಡ ಶಕ್ತಿ ನಮ್ ಸುದೀಪ್ ಸರ್ ಇದಾರೆ. ಅವ್ರು ಇರೋವರ್ಗು ಶೋಗೆ ಏನೂ ಆಗಲ್ಲ ಅನ್ಸುತ್ತೆ ಮೇಡಮ್. ಎಸ್, ಥ್ಯಾಂಕ್ ಯು ರಜತ್, ನನ್ನ ಜೊತೆ ಮಾತನಾಡಿದ್ದಕ್ಕೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.